ಬಾಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಫೈನಲೈಸ್ ಆಗಿದೆ ಅಂಡರ್ 19 ODI ವರ್ಲ್ಡ್ ಕಪ್ನ ಲೀಗ್ ಸ್ಟೇಜ್ ಮ್ಯಾಚ್ಗಳೆಲ್ಲ ಫೈನಲೈಸ್ ಆಗಿದೆ. ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಇತ್ತು ಇವತ್ತು. ಇನ್ನೇನಪ್ಪ, ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಅಂತಂದ್ರೆ ಇಂಡಿಯಾ ಹೊಡೆಯೋದು, ಪಾಕಿಸ್ತಾನ್ ಹೊಡೆಸ್ಕೊಂಡು ಹೋಗೋದು, ಇದು ನಾರ್ಮು ಗೊತ್ತಿರೋದೇನೆ. ಪಾಕಿಸ್ತಾನ ಹೊಡೆದ್ಬಿಟ್ರು ಅಂತಂದರೆ ಅದು ಬಿಗ್ಗೆಸ್ಟ್ ಅಪ್ಸೆಟ್ ಆಫ್ ದ ಇಯರ್ ಆಗೋಗ್ಬಿಡ್ತದೆ. ಬಿಗ್ಗೆಸ್ಟ್ ಅಪ್ಸೆಟ್ ಆಫ್ ದ ಡೆಕೆಡೇ ಆಗೋಗ್ಬಿಡ್ತದೆ ಹಂಗೆ ನೋಡೋಗೋಯ್ತು ಅಂದರೆ. ಇವರು ಡೆಕೆಡ್ಗೆ ಒಂದು ಮ್ಯಾಚ್ ಗೆದ್ರೇ ದೊಡ್ಡ ವಿಷಯ ಅಲ್ವಾ ಪಾಕಿಸ್ತಾನದವರು. ಅದು ಅಂಡರ್ 19 ಆಗಿರಲಿ, ಅದು ನಮ್ಮ ಮೇಲೆ ಆಗಿರಲಿ, ಡೆಕೆಡ್ಗೆ ಒಂದು ಮ್ಯಾಚು ಗೆದ್ದುಬಿಟ್ರು ಅಂದರೆ ಅದು ಏನೋ ದೊಡ್ಡ ಏನೋ 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 ಮಾಡಿಬಿಟ್ರು ಅನ್ನೋ ಥರ ಸೀನ್ ಹೆಂಗಾಯಿತು ಅಂದರೆ ಇವತ್ತು ಇವರಿಗೆ. ಅಂದರೆ ನಾವೇನು ಇಂಡಿಯಾದವ್ರನ್ನ ಅಷ್ಟೊಂದು ಹೆವಿ ಟಾರ್ಗೆಟ್ ಏನು ಕೊಟ್ಟಿರಲ್ಲ. 251 ರನ್ 252 ರನ್ ಅಷ್ಟನ್ನು ಹೊಡೆಯೋದಕ್ಕಾಗಿದ್ದು ನಾವು. ಏನಪ್ಪ ಇದು ತಗ್ಲಿಗಿಗ್ಲಿ ಹಾಕ್ಬಿಡ್ತಾರ, ಏನಾದ್ರು ಆಗ್ಬೋದೇನೋ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅಟ್ ಸಮ್ ಪಾಯಿಂಟ್ ನೋಡ್ತು ಅಂತಂದರೆ ಇವ್ರು ಚೇಸ್ ಓವರ್ ಮಾಡೋ ಥರನೇ ಕಾಣಿಸಿದ್ರು. ಪಾಕಿಸ್ತಾನದವರು ಕೂಡ ಚೆನ್ನಾಗೇ ಆಡಿದ್ರು ಬ್ಯಾಟಿಂಗ್ನ. ಬಟ್ ಕೊಲ್ಯಾಪ್ಸ್ ಆಯಿತು ನೋಡಿ ಅವ್ರದ್ದು. ಓವರ್ ನಂಬರ್ 30 40 ಕೂಡ 3 ವಿಕೆಟ್ನ ಕಳ್ಕೊಂಡ್ರು. 3-4 ವಿಕೆಟ್ನ ಕಳ್ಕೊಂಬಿಟ್ರು. ಹಂಗೆ ಪಟ ಉದ್ರೋಗ್ಬಿಡ್ತು ವಿಕೆಟ್ಸ್ಗಳು ಪಾಕಿಸ್ತಾನದವ್ರದ್ದು. ಇವತ್ತು ಅವರು ಕ್ವಾಲಿಫೈ ಆಗಬೇಕು ಅಂದರೆ ಬರೀ ಗೆದ್ದಿದ್ರೆ ಸಾಲ್ತಿರ್ಲಿಲ್ಲ, ಬೇಗ ಹೊಡಿಬೇಕಾಗಿತ್ತು ಆ ಟಾರ್ಗೆಟ್ನ. 252 ರನ್ ನಾವೇನು ಹೊಡೆದಿದ್ದೀವಿ ಇಂಡಿಯಾದವರು, ಇದನ್ನು ಅವರು 33.3 ಓವರ್ಗೆ ಹೊಡಿಬೇಕಾಗಿತ್ತು. ಸೊ ಅವ್ರು ಅಗ್ರೆಸಿವ್ ಆಗಿ ಹೊಡಿಲೇಬೇಕಾಗಿತ್ತು, ಆಡಲೇಬೇಕಾಗಿತ್ತು. ಒಂಥರ ನೋಡಿ ಅವರು ನಾನು ಅನ್ಕೊಂಡಿದ್ದಾರೆ ಅಂದರೆ ಇವ್ರು 33.3 ಓವರ್ ಒಳಗಡೆ ಆಲ್ಔಟ್ ಆಗಿಬಿಡ್ತಾರೆ, ಇಲ್ಲ ಅಂತಂದರೆ ಚೇಸ್ ಓವರ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಇವ್ರು ನೋಡ್ತು ಅಂತಂದರೆ ಆಡ್ತಾನೆ ಅವರೇ ಅಲ್ಲಿ. ಒಂಥರ ಸೋಲ್ ಖಚಿತ ಆಯಿತು ಅಂದ್ರೂ ಕೂಡ ಹೆಂಗಿದ್ರು ಸೋಲೋದು ಪಕ್ಕ, ಹಿಂಗಿರೋ ಕ್ವಾಲಿಫೈ ಕೂಡ ಹಾಕೋಕ್ಕಾಗೋದಿಲ್ಲ, ಹಂಗಿದ್ರು ಕೂಡ ಆಡ್ತಾವ್ರಪ್ಪ. ಒಂಥರ ಅಟ್ಯಾಕಿಂಗ್ ಅಪ್ರೋಚೇ ಕಾಣಿಸ್ಲಿಲ್ಲ ಪಾಕಿಸ್ತಾನದವರಿಂದ. ಅಂಥ ಮಟ್ಟಿಗೆ ಅಟ್ಯಾಕಿಂಗ್ ಅಪ್ರೋಚ್ ಇರಬೇಕು ಗುರು. 258 ಚೇಸ್ ಮಾಡ್ತಾವ್ರೆ ಅಂತ ಅಂದಾಗ ಸ್ಟಾರ್ಟಿಂಗ್ ಫ್ರಮ್ ದ ವೆರಿ ಫಸ್ಟ್ ಓವರಿಂದ ಅಟ್ಯಾಕಿಂಗ್ ಅಪ್ರೋಚ್ ಇರಲೇಬೇಕು. ನಾವು ಇಂಡಿಯಾದವ್ರು ಆಡಿದ್ದು ನೋಡಿ, ನಾವು ಸ್ಲೋ ಆಗೇ ಆಡಿದ್ವಿ. ವಿಯಾನ್ ಮಲ್ಹೋತ್ರಾ ನಮ್ಮ RCB ಪ್ಲೇಯರ್ ಆಡಿದ್ದಾಗಿರ್ಬೋದು, 40+ ಬಾಲ್ ತೊಗೊಂಡು 20 ರನ್ ಹೊಡೆದಿದ್ದಾರೆ. ಜೊತೆಗೆ ವೈಭವ್ ಸೂರ್ಯವಂಶಿ ಒಂದು 30 ರನ್ ಹೊಡೆದಿದ್ದಾರೆ. ಹೆಸರುಗಳೇ ಮರ್ತೋಗುತ್ತೆ ಇವತ್ತು. ವೇದಾಂತ್ ಆಡಿದ್ದು ಎಂಥ ಆಟ ಇವತ್ತು. 68 ರನ್ ಹೊಡೆದಿದ್ದಾರೆ. ಅಂದರೆ ಸ್ಲೋ ಆಗೇ ಆಡಿದ್ರು, ಏನಂತ ಹೆವಿ ದೊಡ್ಡ ಸ್ಟ್ರೈಕ್ಗಳೇನು ಆಡಿಲ್ಲ. ಸ್ಟ್ರೈಕ್ ರೇಟ್ ಬಂದ್ಬಿಟ್ಟು 69 ಸ್ಟ್ರೈಕ್ಗಳಲ್ಲಿ ಆಡಿದ್ರು. ಬಟ್ ಅವರ ರನ್ಗಳು ಸಿಕ್ಕಾಪಟ್ಟೆ ಕ್ರೂಷಲ್ ಆಯಿತು ಗುರು. ಅಂಬರೀಷ್ ಬಂದು 29 ರನ್. ಯಾವ ಅಂಬರೀಷ್ ಗುರು? ಹೌದು ಗುರು, ಅಂಬರೀಷ್ ಅಂತ ಒಬ್ರು ಅವರೇ. ಅಂಬರೀಷ್ ಬಂದ್ಬಿಟ್ಟು 29 ರನ್ ಹೊಡೆದಿರೋದು. ಆಮೇಲೆ ಚೌಹಾನ್ ಅವರು ಚೆನ್ನಾಗಿ ಆಡೋರು, 30+ ರನ್ ಹೊಡೆದ್ರು. ಆಮೇಲೆ ಪಾಟೀಲ್ ಅಂತ ಅವರು ಕೂಡ ಚೆನ್ನಾಗಿ ಆಡಿದ್ರು ಬಾಟಮಲ್ಲಿ. ಸೊ ಅವರ ಬಾಟಮ್ ಕಾಂಟ್ರಿಬ್ಯೂಷನ್ ನಮ್ಮ ಇಂಡಿಯಾ ಕಡೆ ಚೆನ್ನಾಗಿತ್ತು. ಯಾಕಂದರೆ ನಾವು ಕೊಲ್ಯಾಪ್ಸ್ ಆಗ್ತೀವಿ ಅಲ್ಲಿ ಮಧ್ಯದಲ್ಲಿ, ಮಿಡ್ಲಲ್ಲಿ. ನಾವು ಸ್ವಲ್ಪ ಸ್ಟಾರ್ಟಿಂಗ್ ಒಂದು ರೇಂಜಿಗೆ ಪರವಾಗಿಲ್ಲ ಅಂತಂದ್ರೂ ಕೂಡ, ಅಂದರೆ ಏನು ಇವತ್ತು ಆಯುಷ್ ಮಾತ್ರನೂ ಕೂಡ ಡಕ್ಔಟ್ ಆಗಿದ್ದು. ನಾವು ಹೋಪ್ ಸಿಕ್ಕಾಪಟ್ಟೆ ಹಾಕ್ಕೊಂಡಿದ್ವಿ, ಆಯುಷ್ ಮಾತ್ರ ಸಿಕ್ಕಾಪಟ್ಟೆ ರನ್ಸ್ಗಳನ್ನ ಹೊಡಿತಾರೆ ಅಂತ. ಅಂದರೆ ಇದೊಂಥರ ನಾಕೌಟ್ ಸ್ಟೇಜ್ ಮ್ಯಾಚೇ ಇದು. ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ಕ್ವಾರ್ಟರ್ ಫೈನಲ್ ಮ್ಯಾಚ್ ಥರನೇ. ಅವರನ್ನು 33.3 ಓವರ್ ಒಳಗಡೆ ಚೇಸ್ ಓವರ್ ಮಾಡಿತ್ತು ಅಂದರೆ ಖಂಡಿತ ಇದೊಂಥರ ನಾಕೌಟ್ ಮ್ಯಾಚೇ ಆಗೋಗ್ಬಿಟ್ಟಿರೋದು ಇಂಡಿಯಾಗೆ. ಆದರೂ ಪಾಕಿಸ್ತಾನದ ಟಾಪ್ ಆರ್ಡರ್ ಸಖತ್ತಾಗಿ ಆಡಿದ್ರು ಗುರು. ಹಮ್ಜಾರ್ ಆಗಿರ್ಬೋದು, ಉಸ್ಮಾನ್ ಆಗಿರ್ಬೋದು, ಯೂಸಫ್ ಆಗಿರ್ಬೋದು, ಟಾಪ್ 4 ಏನಿದ್ದಾರೆ. ಓಪನರ್ ಒಬ್ಬರು ಬೇಗ ಹೋದರು. ಬಟ್ ಇನ್ನು ಮಿಕ್ಕಿರೋಂಥ 3 ಜನ ಏನಿದ್ದಾರೆ ಟಾಪ್ 4 ತೊಗೊಂಡಾಗ ಇವ್ರ ಕಾಂಟ್ರಿಬ್ಯೂಷನ್ ಅಲ್ಲಿ ಬಂದಿರೋದು. ಮಿಕ್ಕಂಥವ್ರೆಲ್ಲ ಇನ್ನು ಅಲ್ಲಿ ಕೊಲ್ಯಾಪ್ಸ್ ಆಗಾದ್ಮೇಲೆ ಪಟ ಓವರ್ ನಂಬರ್ 30 ಇಟ್ಕೊಂಡು ಪಟ ಅಂತ ಯಾವಾಗ ಆಗೋಕ್ಕಾಗಲ್ಲ ಅಂತ ಗೊತ್ತಾಯ್ತು ಇವ್ರದ್ದು. ವಿಕೆಟ್ಸ್ಗಳ ಡ್ರಾಪು ಸ್ಟಾರ್ಟ್ ಆಯಿತು. ಟಕ ಅಂತ ಎತ್ತುತ್ತಾ ಇದ್ದಂಗೆ ವಿಕೆಟು ಟೀಮ್ ಇಂಡಿಯಾಗೆ ಸಿಕ್ಕಿರೋದು. ಒಂದು ಹ್ಯೂಜ್ ಮಾರ್ಜಿನ್ ಆಫ್ ವಿಕ್ಟ್ರಿ, 50+ ರನ್ನ ವಿಕ್ಟ್ರಿ ಆಗಿದೆ. ವಿಕೆಟ್ಸ್ ಅಂತ ಬಂದಾಗ ಪಾಟೀಲ್ ಅವರು 3 ವಿಕೆಟ್ನ ತಗೊಂಡಿದ್ದೀನಿ. ಎಲ್ಲರಿಗೂ ಕೂಡ ಒಂದೊಂದು ವಿಕೆಟ್ ಬಿದ್ದಿದೆ. ಆಯುಷ್ ಮಾತ್ರಗೂ ಕೂಡ 3 ವಿಕೆಟ್ ಬಿದ್ದಿದೆ. ಬಾಟಮಲ್ಲಿ ಎಲ್ಲ ಅವರೆಲ್ಲ ಪೈತಿದ್ದು ವಿಕೆಟು ಆಯುಷ್ ಮಾತ್ರ ಅವರು. ಸೊ ಆಯುಷ್ ಮಾತ್ರ ಈ ಕಡೆಯಿಂದ ಬ್ಯಾಟಿಂಗಲ್ಲಿ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಿಲ್ಲ, ಅಂದರೆ ಬೌಲಿಂಗಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ನಾನು ಬರೀ ಬ್ಯಾಟ್ರ್ ಅನ್ಕೊಂಬಿಟ್ಟಿದೆ. ಆಯುಷ್ ಮಾತ್ರ ನೋಡ್ರಿ ಬೌಲಿಂಗಲ್ಲಿ ಬೇರೆ 3 ವಿಕೆಟ್ ಎತ್ಬಿಟ್ಟವ್ರೆ ಮಸ್ವಿನ್ ಮ್ಯಾಚಲ್ಲಿ. ಪಾಕಿಸ್ತಾನದವ್ರೇನು ಸರ್ಫರಾಜ್ ಅಹಮದ್ ಅಲ್ಲಿ ಕೂತ್ಕೊಂಡು ಫೋನ್ ಹಿಡ್ಕೊಂಡು ಕೂತ್ಕೊಂಡ್ರೆ, ಫೋನ್ ಯೂಸ್ ಮಾಡ್ಕೊಂಡು ಕೂತ್ಕೊಂಡವ್ರೆ. ICC ರೂಲ್ಸ್ ಏನಪ್ಪ ಹೇಳುತ್ತೆ, ಫೋನ್ ಯೂಸ್ ಮಾಡಬಾರ್ದು ಅಂತಲ್ವ ಹೇಳುತ್ತೆ. ಏನೋ ಸಪೋರ್ಟ್ ಸ್ಟಾಫಲ್ಲಿ ಇದೆಯಾ ಅಂತ ಬಂದ್ಬಿಟ್ಟಲ್ಲಿ ಫೋನ್ ಹಿಡ್ಕೊಂಡು ಕೂತ್ಕೊಂತೀರ. ಅವ್ರಿಗೇನು ಗೊತ್ತಿತ್ತು ಗುರು? ಅವ್ರು ಅನ್ಕೊಂಡಿದ್ರು ಅಂತ ಕಾಣಿಸುತ್ತೆ. ಪಾಕಿಸ್ತಾನದವ್ರಲ್ಲಿ ನಾವು ಎಲ್ಲಿಗೆ ಹೇಳ್ತೀವಿ ಇಂಡಿಯಾದವ್ರ ಮೇಲೆ, ಸುಮ್ಮನೆ ಫೋನಾರು ಯೂಸ್ ಮಾಡೋಣ ಅಂತ ಯೂಸ್ ಮಾಡ್ತಿರು ಅಂತ ಕಾಣಿಸುತ್ತೆ ಸರ್ಫರಾಜ್ ಅಹಮದ್. ಸೊ ಹೊಗೆ ಹಾಕಿಸ್ಕೊಂಡು ಪಾಕಿಸ್ತಾನ ಎಕ್ಸಿಟ್ ಕೊಟ್ಟಿದ್ದಾರೆ. ಗ್ರೂಪ್ ಬಿ ಇಂದ ಇಂಗ್ಲೆಂಡ್ ಅವಾಗಲೇ ಕ್ವಾಲಿಫೈ ಆಗಿತ್ತು ಮೊದಲನೇ ಪೊಸಿಷನಲ್ಲಿ. ಇವಾಗ ಇಂಡಿಯಾನೂ ಕೂಡ ಕ್ವಾಲಿಫೈ ಆಗಿದೆ. ಇನ್ನೂ ಒಂದು ಕಡೆ ನೋಡ್ತು ಅಂತಂದರೆ ಅಫ್ಘಾನಿಸ್ತಾನ ಜೊತೆಗೆ ಆಸ್ಟ್ರೇಲಿಯಾ ಕ್ವಾಲಿಫೈ ಆಗಿತ್ತು ಗ್ರೂಪ್ ಎ ಇಂದ. ಇವಾಗ ಅಫ್ಘಾನಿಸ್ತಾನ್ ಅಗೇನ್ಸ್ಟ್ 4ನೇ ತಾರೀಕು ಸೆಮಿಫೈನಲ್ ಆಡೋದಕ್ಕೆ ರೆಡಿ ಆಗ್ತಿದೆ ನಮ್ಮ ಟೀಮ್ ಇಂಡಿಯಾ. ಇನ್ನೂ ಒಂದು ಕಡೆ ಈ ಕಡೆಯಿಂದ ಇಂಗ್ಲೆಂಡ್ ವರ್ಸಸ್ ಆಸ್ಟ್ರೇಲಿಯಾ ಆಡ್ತಾರೆ ಸೆಮಿಫೈನಲ್. ಸೊ ನೋಡೋಣ ಹೆಂಗಿರುತ್ತೆ ಸೆಮಿಫೈನಲ್ ಅಂತ. ಪಾಕಿಸ್ತಾನದವ್ರು ಏನಿಲ್ಲ, ಇವತ್ತು ಹ್ಯೂಜ್ ಮಾರ್ಜಿನಲ್ಲಿ ಸೋತಿದ್ದಾರೆ. ಏನು 50+ ಮಾರ್ಜಿನ್ ಅಂತ ಅಂದರೆ ಸುಮ್ಮನೆನಾ? ಮತ್ತೆ ಸಿಗುವ ಮುಂದೆ ನೋಡಲಿ.